ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ನಾವು ಇವತ್ತಿನ ತರಗತಿಯಲ್ಲಿ 4ನೇ ತರಗತಿ ವಿಷಯ ಗಣಿತ ಅಧ್ಯಾಯ 2 ಸಂಖ್ಯೆಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಅಭ್ಯಾಸ 2.1 ಅನ್ನು ಏನು ಮಾಡೋಣ, ಬಿಡಿಸೋಣ. ಹೌದಾ? ಈಗಾಗಲೇ ನಾವು 1ನೇ ಅಧ್ಯಾಯವನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರು ಇನ್ನು ಆ ವಿಡಿಯೋಗಳನ್ನ ನೋಡಿರೋದಿಲ್ಲೋ ಅವರು ಕೂಡ ಏನು ಮಾಡಿ ಆ ವಿಡಿಯೋಗಳನ್ನ ವೀಕ್ಷಿಸಿ. ಹಾಗಾದ್ರೆ ಈಗ ಏನ್ ಮಾಡೋಣ, ಯಾಕೆ ಒಂದು ಬಿಡಿಸೋಣ. ನೋಡಿ, ಒಂದೇದು ಏನಿದೆ ಅಂದ್ರೆ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆಯಿರಿ ಅಂತ ಇದೆ. ನೀವು ಟೆಕ್ಸ್ಟ್ ಬುಕ್ ಅನ್ನ ಏನ್ ಮಾಡ್ಬೇಕು, ಯೂಸ್ ಮಾಡಬೇಕು. ಅಭ್ಯಾಸ 2.1. ಹೌದಾ? ಫಸ್ಟ್ ಒನ್ ಏನಿದೆ ಅಂದ್ರೆ ಸಂಖ್ಯೆಗಳನ್ನು ಓದು ಅಂತಿದೆ, ಅದನ್ನ ನೀವು ಓದಿ. ನಾನು ಈಗ ಒಂದೆರಡು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ. ಪುಸ್ತಕದಲ್ಲಿದೆ 697, 809, 1576, 5298. ಹೀಗೆ ಎಲ್ಲಾ ಸಂಖ್ಯೆಗಳನ್ನ ಏನ್ ಮಾಡಿ ಮಕ್ಕಳೇ, ನೀವು ಒಂದ್ಸರಿ ಓದಿ. ನೆಕ್ಸ್ಟ್ ಎರಡನೇದಿದೆ ಎಲ್ಲ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆಯಿರಿ ಅಂತ. ಅದನ್ನ ಏನ್ ಮಾಡ್ತೀನಿ, ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ತಿಳಿಸ್ತೀನಿ ನೋಡಿ. 307 ಇದೆ. ಹೌದಾ? ಇದು ಸ್ಥಾನ ಬೆಲೆ ನಕ್ಷೆಯನ್ನ ಹಾಕೋಬೇಕು ನಾವು, ಕೋಷ್ಟಕವನ್ನ. ಬಿಡಿ, 10, 100, 1000. ನೋಡಿ, ಇಲ್ಲೇ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 7. ಹೌದಲ್ಲ? ಅದನ್ನ ಏನ್ ಮಾಡ್ಬೇಕು, ಬಿಡಿ ಸ್ಥಾನದಲ್ಲಿ ಬರಿಬೇಕು. ನೆಕ್ಸ್ಟ್ 10 ಸ್ಥಾನದಲ್ಲಿ 0, 100 ಸ್ಥಾನದಲ್ಲಿ 3. ಹೌದಲ್ಲ? ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಅದನ್ನ ಬರಿಬೇಕು. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, 9400. ಹೇಳಿ ನೋಡೋಣ. ಈಗ ನೀವು ಜಾಣ ವಿದ್ಯಾರ್ಥಿಗಳು, ನೀವೆಲ್ಲ ಈಗ ತಿಳ್ಕೊಂಡ್ಬಿಟ್ಟಿದ್ದೀರಿ. ಒಂದು ಪ್ರಾಬ್ಲಮ್ ತಿಳಿಸಿದ್ರೆ ಸಾಕು, ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಈಸಿಯಾಗಿದ್ದೆ. ಹೌದಲ್ಲ? ನೋಡಿ, ಬಿಡಿ ಸ್ಥಾನದಲ್ಲಿ 0, 10 ಸ್ಥಾನದಲ್ಲಿ 0, 100 ಸ್ಥಾನದಲ್ಲಿ 4, 1000 ಸ್ಥಾನದಲ್ಲಿ 9. ಅರ್ಥ ಆಯ್ತಲ್ಲ ಮಕ್ಕಳೇ? ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆಯೋದು. ಇನ್ನು ನೆಕ್ಸ್ಟ್ ಸೆಕೆಂಡ್ ನೋಡಿ. ಸೆಕೆಂಡ್ ಏನಿದೆ, ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಪದಗಳಲ್ಲಿ ಬರಿಬೇಕು. ನೋಡಿ, 3 ಬಿಟ್ಟು ಅಲ್ಪಿರಾಮ್ ಹಾಕ್ಬೇಕು. ಬಿಡಿ, 10, 100, 1000 ಸ್ಥಾನ. ಹೌದಾ? 3524. ಅದನ್ನ ಏನ್ ಮಾಡೋದು, ಅಕ್ಷರಗಳಲ್ಲಿ ಬರಿಬೇಕು. ನೋಡಿ, 3000 ಓದ್ಬೇಕು, ಆಮೇಲೆ ಪದಗಳಲ್ಲಿ ಬರಿಬೇಕು. 3524. ಹೌದಲ್ಲ? 524. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ. ಬಿಡಿ, 10, 100, 1000. ಹೌದಾ? ಏನಿದೆ ಇದು, ಓದಿ ನೋಡೋಣ ವಿದ್ಯಾರ್ಥಿಗಳೇ. 8001. ಹೌದಲ್ಲ? 8001. ಪ್ರಾಕ್ಟೀಸ್ ಮಾಡಬೇಕು ನಾವು. ಇನ್ನೂ ಸಾಕಷ್ಟು ಎಕ್ಸಾಂಪಲ್ ಇದಾವೆ ನಿಮಗೆ. ನಾನು ಮಾದರಿಯಾಗಿ 2 ಎಕ್ಸಾಂಪಲ್ಗಳನ್ನು ಮಾತ್ರ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಮುಂದಿನ ಸಂಖ್ಯೆ ಬರೆಯಿರಿ ಅಂತ ಇದೆ. ಹೌದಾ? ಇದ್ರ ಮುಂದಿನ ಸಂಖ್ಯೆನ ನಾವು ಬರಿಬೇಕು. 6820 ಮುಂದೆ ಯಾವ್ದಿದೆ? 6821. ಹೌದಲ್ಲ? ನೆಕ್ಸ್ಟ್ ನೋಡಿ, 2829 ಇದೆ. 2829 ಎಷ್ಟು? 30. ಹೌದಲ್ಲ? ಈ ರೀತಿಯಾಗಿ ಮುಂದಿನ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು, ಬರಿಬೇಕು. ನೋಡಿ, 3007 ಇದೆ. ಏನಾಗುತ್ತೆ? 3008. 7605. ನೆಕ್ಸ್ಟ್ ಸಂಖ್ಯೆ 7606. ಹೌದಲ್ಲ? ಈ ರೀತಿಯಾಗಿ. ನೆಕ್ಸ್ಟ್ ಮುಂದಿನ ನೋಡಿ, ಹಿಂದಿನ ಸಂಖ್ಯೆಯನ್ನ ಬರೆಯಿರಿ ಅಂತ ಇದೆ. ಹಿಂದು ಈಗ ಮುಂದೆ ಬರೆದ್ವಿ, ಈಗ ಹಿಂದ್ ಬರೆಯೋಣ. 3926 ಹಿಂದೆ ಯಾವ್ದು ಬರ್ತತಿ ಅಂದ್ರೆ, ಇದಕ್ಕಿಂತ ಮುಂಚೆ ನಾವ್ ಯಾವ ಸಂಖ್ಯೆನ ಅಂತೀವಿ ಅಂತ. 3925. 26 ಮೊದಲು 25 ಅಂತೀವಲ್ಲ, ಅದನ್ನೇ ಬರೆಯೋದು. ಹೌದಲ್ಲ? ಈಗ ನೋಡಿ, 4900 ಇದೆ. ಇದಕ್ಕಿಂತ ಮುಂಚೆ ಯಾವ ಸಂಖ್ಯೆ ಬರುತ್ತೆ ಅಂದ್ರೆ, ಒಂದನ್ನ ಮೈನಸ್ ಮಾಡ್ಬಿಟ್ರೆ ಅದು ಹಿಂದಿನ ಸಂಖ್ಯೆ ಬರುತ್ತೆ, ಒಂದನ್ನ ಕೂಡಿಸಿದ್ರ ಅದ್ರ ಮುಂದಿನ ಸಂಖ್ಯೆ ಬರುತ್ತೆ. ಇದನ್ನ ನಾವು ತಿಳ್ಕೋಬೇಕು. ನಿಮಗೆ ಬೇಗ ಪಟ್ಟಂತ ಗೊತ್ತಾಗ್ಲಿಲ್ಲ ಅಂದ್ರೆ, ಕೊಟ್ಟಿರ್ತಕ್ಕ ಸಂಖ್ಯೆ ಒಳಗೆ ಮುಂದಿನ ಸಂಖ್ಯೆ ಕೇಳಿದ್ರೆ ಒಂದು ಕೂಡಿಸ್ಬೇಕು, ಹಿಂದಿನ ಕೇಳಿದ್ರೆ ಒಂದನ್ನ ಮೈನಸ್ ಮಾಡಬೇಕು. 4900 ಮುಂಚೆ ಯಾವ ಸಂಖ್ಯೆ ಬರುತ್ತೆ ಮಕ್ಕಳೇ? 4899. ಹೌದಲ್ಲ? 899 ಅಂದ ತಕ್ಷಣ ನಾವೇನ್ ಅಂತೀವಿ? 900 ಅಂತೀವಿ. ಹೌದಲ್ಲ? ನೋಡಿ, ನೆಕ್ಸ್ಟ್ ಇವುಗಳ ಮಧ್ಯದ ಸಂಖ್ಯೆ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ, 2769 ಇದೆ. ನೆಕ್ಸ್ಟ್ 2771 ಇದೆ. ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ? 2770. ಹೌದಲ್ಲ? 2069 ಆದ್ಮೇಲೆ 70. ನೆಕ್ಸ್ಟ್ ನೋಡಿ, 5490, 5492. ಎರಡದ್ರ ಮಧ್ಯೆ 5491.
ಹೌದಾ, ಇದು ಮಧ್ಯದ ಸಂಖ್ಯೆ. ಇಷ್ಟು ಏನು ಅಂತಂದ್ರೆ 2.1ರಲ್ಲಿ ಬರ್ತಕ್ಕಂತ ಏನಿವು ಲೆಕ್ಕಗಳು ನಿಮ್ಗೆ ಇಷ್ಟಿದಾವೆ. ಇನ್ನು ಬಹಳಷ್ಟು ಲೆಕ್ಕಗಳಿದಾವೆ. ನಾನು ನಿಮ್ಗೆ ಏನ್ ಮಾಡಿದೀನಿ, ಎರಡೆರಡು ಲೆಕ್ಕಗಳನ್ನ ಮಾತ್ರ ಏನ್ ಮಾಡಿದೀನಿ ತಿಳಿಸ್ಕೊಟ್ಟಿದೀನಿ. ಉಳಿದ ಲೆಕ್ಕಗಳನ್ನ ನೀವು ಏನ್ ಮಾಡಿ ಈ ಒಂದು ವಿಡಿಯೋವನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಹೌದಾ, ಹಾಗಾದ್ರೆ ಇಲ್ಲಿ ಇನ್ನೊಂದು ನಾನು ಏನ್ ಮಾಡಿದೀನಿ ಬಿಟ್ಟಿದೀನಿ ನೋಡಿ. ಏನು ಅಂತಂದ್ರೆ ಸ್ಥಾನ ಬೆಲೆ, ಈ ಒಂದು ಇದನ್ನ ಬಿಟ್ಟಿದೀನಿ. ಉಳಿದಿದ್ವೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದೀನಿ. ಇದನ್ನ ಇಲ್ಲೇ ಪುಸ್ತಕದಲ್ಲಿ ಹೇಳ್ತೀನಿ ನೋಡಿ. 1000, 100, 10 ಮತ್ತು ಬಿಡಿ ಸ್ಥಾನದ ಒಂದು ಕಲ್ಪನೆ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ. ಅಂದ್ರೆ ಬಿಡಿ ಅಂತಂದ್ರೆ ಸಪರೇಟ್ ಆಗಿ ಇರ್ತಕ್ಕಂಥವುಗಳು ನೋಡಿ. ಎಷ್ಟಿದಾವೆ, 1, 2, 3, 4, 5, 6. ಹೌದಾ, 6 ಏನಿದಾವೆ ಬಿಡಿ, ಸಪರೇಟ್ ಆಗಿದಾವೆ. ಹೌದಲ್ಲ, 6 ಬಿಡಿ ಸ್ಥಾನದಲ್ಲಿ ಬರಿಬೇಕು. 10 ಕಟ್ಟುಗಳು ಅಥವಾ 10 ಬಾಕ್ಸ್ ಎಷ್ಟಿದಾವೆ, 2. 100 ಎಷ್ಟಿದಾವೆ ನೋಡಿ, 1, 2, 3. 3 100 ಕಟ್ಟುಗಳು ಇದಾವೆ. ಹೌದಲ್ಲ, ಸರಿಯಾಗಿ ಎನಿಸಿ ಬರೀರಿ ನೋಡಿ. 1, 2, 3 1000 ಎಷ್ಟಿದೆ, 1 ಇದೆ. ಅಂದ್ರೆ ಇವು ಎಷ್ಟಿದಾವಲ್ಲ ಅದನ್ನ ಎನಿಸಿ ಈ ಒಂದು ಕೋಷ್ಟಕದಲ್ಲಿ ಏನ್ ಮಾಡ್ಬೇಕು ನಾವು ಮಕ್ಕಳೇ ಬರಿಬೇಕು. ಮೊದಲ ಇದೇ ರೀತಿಯಾಗಿ ಇನ್ನೆರಡು ಎಕ್ಸಾಂಪಲ್ ಅದಾವ, ಅವುಗಳನ್ನು ಕೂಡ ಬಿಡಿಸಿ. ನೀವು ಉಳಿದಿದ್ದನ್ನು ನಾನೇನ್ ಮಾಡಿದೀನಿ ತಿಳಿಸಿದೀನಿ. ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ಕೋಷ್ಟಕ ಇದೆ, ನಿಮ್ಗೆ ಪುಸ್ತಕವನ್ನ ನೀವು ರೆಫರ್ ಮಾಡಬೇಕು. ಇಲ್ಲಿ ನೋಡಿ, 1101ರಿಂದ ಹಿಡ್ಕೊಂಡು ಅಂಕಿ ಸಂಖ್ಯೆಗಳನ್ನ ಬರಿಬೇಕು. ಪೇಜ್ ನಂಬರ್ 16 ನೋಡಿ, 16 ಮತ್ತು 17ನೇ ಪೇಜ್ ದಲ್ಲಿ ಇದಿದೆ. ಇದು ನಿಮಗೆ ಹೋಮ್ ವರ್ಕ್ ಮಾಡ್ತಿರಲ್ಲ, 1, 2 ಬರೀತಿರಲ್ಲ, ಇದನ್ನೇನ್ ಮಾಡಿ ಇವತ್ತು ಮನೆಯಲ್ಲಿ ಕೂತ್ಕೊಂಡು ಪಠ್ಯ ಪುಸ್ತಕದಲ್ಲಿ ಬರೆದು ಮುಗಿಸಿ. ನೆಕ್ಸ್ಟ್ ಅಭ್ಯಾಸ 2.1 ಕೂಡ ಏನ್ ಮಾಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಲ್ಲ? ಯಾವ್ದಾದ್ರು ಲೆಕ್ಕ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.